ನಮಸ್ಕಾರ. ಸೊ ಇಡೀ ಪ್ರಪಂಚವನ್ನು ಕಾಡ್ತಾ ಇರುವಂತಹ ಕೋವಿಡ್-19 ಅಥವಾ ಕರೋನಾ ವೈರಸ್ ಅಂತ ಏನಿದೆಯೋ ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಸಾಕಷ್ಟು ಭಯ ಇದೆ, ಹೆದರಿಕೆ ಇದೆ, ಇರಲೇಬೇಕು, ಸಹಜ. ಆದರೆ ಇಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಗಮನಿಸಬೇಕಾಗುತ್ತೆ. ಕರೋನಾ ವೈರಸ್ ಭಾರತಕ್ಕೆ ಮಾತ್ರ ಬಂದಿರುವಂಥದ್ದಲ್ಲ, ಇಡೀ ಪ್ರಪಂಚವನ್ನು ಕಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕೋವಿಡ್-19 ಅಂತಲೂ ಹೇಳ್ತಾರೆ ಇದಕ್ಕೆ. ಏನು ಕೋವಿಡ್-19 ಅಂತ ಹೇಳಿದ್ರೆ, ಕೋವಿಡ್ COVID 19 ಅಂತ ಹೇಳ್ತಾರೆ. CO ಅಂದರೆ ಕೊರೋನಾ, VI ಅಂದರೆ ವೈರಸ್, D ಅಂದರೆ ಡಿಸೀಸ್. ಕರೋನಾ ವೈರಸ್ಸಿಂದ ಬರುವಂಥ ಡಿಸೀಸ್. ಇದು 19ನಲ್ಲಿ 2019ರಲ್ಲಿ ಚೈನಾದಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಂಡಿದ್ದರಿಂದ ಇದಕ್ಕೆ 19 ಅನ್ನೋ ಒಂದು ಕೋಡ್ ವರ್ಡನ್ನು ಇಟ್ಟಿದ್ದಾರೆ. ಸೊ ಈ ಕರೋನಾ ವೈರಸ್ ಈ ಥರದ ಸಮಸ್ಯೆ ಹಿಂದೆ ಇರಲಿಲ್ವಾ? ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಥರದ ಸಮಸ್ಯೆ ನಮಗೆ ಹಿಂದೆ ಬಂದಿರಲಿಲ್ವಾ? ನಾವು ಎದುರಿಸಿರಲಿಲ್ವಾ? ಸೊ ಇದರಿಂದ ಪಾರಾಗೋದು ಹೇಗೆ? ಇದು ಅಷ್ಟೊಂದು ಅಪಾಯಕಾರಿನ? ಇದ್ರ ಬಗ್ಗೆ ನಾವು ಮಾಡ್ತಾ ಇರುವಂಥ ಉದಾಸೀನ ಇರ್ಬೋದು, ಅಥವಾ ಇದ್ರ ಬಗ್ಗೆ ನಾವು ಹೆದರ್ಕೊಳ್ತಿರೋವಂಥ ವಿಧ ಇರ್ಬೋದು. ಇದರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು? ಸೊ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳೋ ತನಕ ನಮಗೆ ಈ ಗೊಂದಲ ಕಾಡ್ತಲೇ ಇರುತ್ತೆ. ನೀವು ಅಥವಾ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮಗೆ, ಸೊ ಯಾರಿಗೂ ಈ ಕೋವಿಡ್-19 ಅಥವಾ ಕರೋನಾ ವೈರಸ್ ಪಾಸಿಟಿವ್ ಬಂದು ಇವತ್ತು ನೀವು ಆಸ್ಪತ್ರೆಗೆ ಬಂದಿರ್ಬೋದು, ಅಥವಾ ಈಗಾಗಲೇ ಆಸ್ಪತ್ರೆಗೆ ಬಂದಿರೋರನ್ನು ನೀವು ನೋಡ್ತಾ ಇರ್ಬೋದು. ಸೊ ಅಥವಾ ನಿಮ್ಮ ಕುಟುಂಬದಲ್ಲೇ ಯಾರಿಗಾದರೂ ಬಂದು ಅವರು ಇವತ್ತು ತುಂಬ ಒದ್ದಾಡ್ತಾ ಇರುವಂಥದ್ದನ್ನು ನೀವು ಗಮನಿಸಿರ್ಬೋದು. ಸ್ವಲ್ಪ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಯಾಕೆಂದರೆ ಜೀವ ಮತ್ತು ಜೀವನ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು, ಜೀವನೂ ಮುಖ್ಯ, ಹಾಗೆ ಜೀವನವೂ ಮುಖ್ಯ. ಸೊ ನಾವಿದ್ದರೆ ಈ ಸಮಾಜಕ್ಕೆ ನಾವು ಬೇಕು. ಸೊ ನಾವಿದ್ದರೆ ನಮ್ಮ ಕುಟುಂಬ ಬೇಕು, ನಮ್ಮ ಕುಟುಂಬಕ್ಕೆ ನಾವು ಬೇಕು. ಇವೆಲ್ಲ ಒಂದಕ್ಕೊಂದು ಇಂಟಿಗ್ರೇಟ್ ಆಗಿರುವಂಥದ್ದು, ಒಬ್ಬರನ್ನೊಬ್ಬರು ಅವಲಂಬಿಸ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ, ಸ್ವಲ್ಪ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ, ನಮ್ಮ ಭಯ ಹೋಗಲಾಡಿಸೋದಕ್ಕೆ ಅಥವಾ ಅದರ ಬಗ್ಗೆ ಸುರಕ್ಷಿತವಾಗಲಿಕ್ಕೆ. ಸೊ ಯಾವುದೇ ಒಂದು ಕಾಯಿಲೆ ಅಂದ ತಕ್ಷಣ ನಾವು ಹೆದರಿಕೊಳ್ಳೋದು ಒಂದು ವಿಧಾನ ಆದರೆ, ಹೆದರಿಕೆಯಿಂದ ಹೊರಗಡೆ ಬಂದು ಅದನ್ನು ಎದುರಿಸೋದು ಇನ್ನೊಂದು ವಿಧಾನ. ಸೊ ಇವೆರಡಕ್ಕೂ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಆ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಡಾಕ್ಟರ್ MP ವರ್ಷ ಅಂತೇಳಿ ಕ್ರೆಡಿಟ್ ಐ ಅನ್ನೋ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ CEO ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕರೋನಾ ವೈರಸ್ ಅಥವಾ COVID-19 ಯಾವಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಸುದ್ದಿ ಮಾಡ್ತೋ ಆಗ್ಲಿಂದಲೂ ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ತಾ ಬಂದಿದ್ದೇನೆ. ಈ ಅನುಭವಗಳ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಈ ವಿಷಯನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯನಿಗೆ ಎರಡು ರೀತಿಯ ತೊಂದರೆಗಳು ಉಂಟಾಗ್ತವೆ, ಎರಡು ಜೀವಿಗಳಿಂದ ತೊಂದರೆಗಳು ಉಂಟಾಗ್ತವೆ. ಮೊದಲನೇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ತೊಂದರೆ, ಎರಡನೇದು ವೈರಸ್ಸಿಂದ ಉಂಟಾಗುವಂಥ ತೊಂದರೆ. ಸೊ ಈಗ ನಾವು ಮಾತಾಡ್ತಾ ಇರುವಂಥದ್ದು ವೈರಸ್ಸಿಂದ ಆಗುವಂಥ ತೊಂದರೆ. ಯಾಕೆಂದರೆ ಕರೋನಾ ವೈರಸ್ ಅಂತ ನಾವು ಈ ಬಗ್ಗೆ ಹೇಳ್ತಾ ಇದ್ದೀವಿ. ಏನು ಇವೆರಡಕ್ಕೂ ಇರುವಂಥ ವ್ಯತ್ಯಾಸ ಸೊ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಬ್ಯಾಕ್ಟೀರಿಯಾಗಳೇನಿದಾವೋ ಅವು ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ದಾವೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದಾವೆ. ಬ್ಯಾಕ್ಟೀರಿಯಾಗಳೆಲ್ಲ ಕೆಟ್ಟವಲ್ಲ. ಸೊ ಈಗ ಹಾಲನ್ನು ಮೊಸರು ಮಾಡಲಿಕ್ಕೆ, ನೀವು ಇಡ್ಲಿ ಅಥವಾ ದೋಸೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಂಪಣ ಆಗಲಿಕ್ಕೆ, ಅಕ್ಕಿ ಸಂಪಣ ಆಗಲಿಕ್ಕೆ, ಇವೆಲ್ಲ ಸಮಯದಲ್ಲೂ ಬ್ಯಾಕ್ಟೀರಿಯಾಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ. ಸೊ ಹಾಗಾಗಿ ನಿಮಗೆ ರುಚಿಕರವಾದಂಥ ಆಹಾರ ಸಿಗುತ್ತೆ. ಸೊ ಹಾಗೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಇದ್ದಾವೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಹೆಚ್ಚು. ಈಗ ವೈರಸ್ ಬಗ್ಗೆ ಮಾತಾಡೋದಾದರೆ, ಈಗ ನಮಗೆ ಬಂದಿರೋದು ಬ್ಯಾಕ್ಟೀರಿಯಾ ಅಲ್ಲ, ವೈರಸ್ಸಿಂದ ಆಗ್ತಾ ಇರುವಂಥ ಸಮಸ್ಯೆ. ಸೊ ಈ ವೈರಸ್ಗೂ ಬ್ಯಾಕ್ಟೀರಿಯಾಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ವೈರಸ್ಗಳು ಬ್ಯಾಕ್ಟೀರಿಯಾಗಿಂತ ತುಂಬ ಸಣ್ಣ ಇರುವಂಥವು, ಗಾತ್ರದಲ್ಲಿ ಬ್ಯಾಕ್ಟೀರಿಯಾಗಳಿಗಿಂತ ಅತ್ಯಂತ ಸಣ್ಣವಾಗಿರುವಂಥವು ವೈರಸ್ಗಳು. ಈ ವೈರಸ್ಗಳಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ವೈರಸ್ಗಳಿಗೆ ಸ್ವತಃ ಜೀವ ಇಲ್ಲ. ಅವು ಜೀವಂತವಾಗಿರಬೇಕಾದ್ರೆ ಜೀವ ಇರುವಂಥ ಜೀವಿಗಳ ಆತಿಥ್ಯ ಅಥವಾ ಆಧಾರ ಬೇಕಾಗುತ್ತೆ.
ಇಲ್ದ ಇದ್ರೆ ಅವು ಡೆಡ್ ಏನು ಥಿಂಗ್ಸ್ ಅಂತ ಹೇಳ್ಬೋದು, ನಾವು ಸತ್ತೋಗಿರುವಂಥವು ಅಂತ ಹೇಳ್ಬೋದು. ಅವು ತಾವು ಜೀವ ಪಡ್ಕೊಳ್ಳಿಕ್ಕೆ ಜೀವ ಇರುವಂಥ ಮರ ಗಿಡಗಳಿರ್ಬೋದು, ಪ್ರಾಣಿ ಇರ್ಬೋದು, ಮನುಷ್ಯರಿರ್ಬೋದು, ಇವುಗಳನ್ನು ಅವಲಂಬಿಸ್ತವೆ. ಸೊ ಅವುಗಳನ್ನು ಅವಲಂಬಿಸಿದಾಗ ಮಾತ್ರನೇ ಅವು ಜೀವ ಬರುತ್ತೆ ಮತ್ತು ಅವು ಮಲ್ಟಿಪಲ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಯಾವಾಗ ಈ ವೈರಸ್ಗಳು ಮನುಷ್ಯ ಅಥವಾ ಪ್ರಾಣಿಯ ದೇಹವನ್ನು ಸೇರ್ಕೊಳ್ತವೋ, ಟಚ್ ಮಾಡ್ತವೋ, ಸೊ ಅಲ್ಲಿಂದ ಅವು ದೇಹದ ಒಳಗೆ ಹೋದ ಮೇಲೆ ಮಾತ್ರ ಇದರ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಈ ವೈರಸ್ ಇದೆಯಲ್ಲ, ಈ ವೈರಸ್ಸು ದೇಹದ ಒಳಗಡೆ ಪ್ರವೇಶ ಮಾಡಿದ್ರೆ ಅವು ನೇರವಾಗಿ ದೇಹದ ಒಳಗಿರುವಂಥ ಜೀವಕೋಶಗಳು, ಸೆಲ್ ಅಂತ ನಾವೇನು ಹೇಳ್ತೀವೋ ಆ ಸೆಲ್ಗಳನ್ನು ಅಟ್ಯಾಕ್ ಮಾಡ್ತವೆ, ಆಕ್ರಮಣ ಮಾಡ್ತವೆ. ಹಾಗೆಯೇ ಸೆಲ್ಲನ್ನು ಅಟ್ಯಾಕ್ ಮಾಡಿ ಅವನ್ನ ಕಂಟ್ರೋಲಿಗೆ ತಗೊಳ್ತವೆ. ಸೊ ಯಾವಾಗ ನಮ್ಮ ಜೀವಕೋಶಗಳು ಇದಾವೋ, ಜೀವಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು, ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಮುಖ್ಯವಾಗಿರುವಂಥವು, ಆ ಜೀವಕೋಶಗಳನ್ನು ತಮ್ಮ ಕಂಟ್ರೋಲಿಗೆ ತಗೊಂಡು ಸೊ ಅವು ಹೇಳಿದಾಗೆ ಕೇಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಉದಾಹರಣೆಗೆ ಯಾವಾಗ ಜೀವಕೋಶಗಳನ್ನ ಅಥವಾ ಸೆಲ್ಗಳನ್ನ ನಾವು ಕಂಟ್ರೋಲ್ ಪಡ್ಕೊಳ್ತವೋ ಅವು ಡೈರೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಏನಪ್ಪಾ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂಶಗಳನ್ನು ಉತ್ಪಾದನೆ ಮಾಡೋದ್ರ ಬದಲು ವೈರಸ್ಗಳನ್ನು ಉತ್ಪಾದನೆ ಮಾಡುವಂತಹ ಡೈರೆಕ್ಷನ್ಗಳನ್ನ ಕೊಡ್ತಾ ಹೋಗ್ತವೆ. ಅವು ಕಂಟ್ರೋಲ್ ಇರೋದ್ರಿಂದ, ವೈರಸ್ ಕಂಟ್ರೋಲಲ್ಲಿ ಸೆಲ್ಗಳು ಬರೋದ್ರಿಂದ ಅವು ಹೇಳಿದಾಗೆ ಕೇಳಬೇಕಾಗುತ್ತೆ. ಇದರಿಂದ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. 1,000 ಆಗುತ್ತೆ, 1,000 ಲಕ್ಷ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಇದರಿಂದ ಏನು ಅನಾಹುತ ಆಗುತ್ತೆ ಅಂತ. ಏನು ಅನಾಹುತ ಆಗುತ್ತೆ, ಯಾಕೆ ಅನಾಹುತ ಆಗುತ್ತೆ, ಯಾವಾಗ ಅನಾಹುತ ಆಗುತ್ತೆ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಅನಾಹುತದಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದು, ಈ ವೈರಸ್ಗಳು ನಮಗೆ ಹೇಗೆ ಪ್ರವೇಶ ಮಾಡ್ತವೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಈಗಾಗಲೇ ಯಾವುದೋ ಒಂದು ವ್ಯಕ್ತಿ, ಮನುಷ್ಯ ಅಥವಾ ಪ್ರಾಣಿಗೆ ಈ ವೈರಸ್ ಅಟ್ಯಾಕ್ ಮಾಡಿದರೆ, ಅವನೊಳಗಡೆ ಸೇರಿದರೆ ಅವನಿಂದ ಬೇರೆ ಕಡೆ ಸ್ಪ್ರೆಡ್ ಆಗ್ತವೆ ಅಥವಾ ಅವುಗಳಿಂದ ಬೇರೆ ಕಡೆ ಸ್ಪ್ರೆಡ್ ಆಗ್ತವೆ. ಹೇಗೆ ಸ್ಪ್ರೆಡ್ ಆಗ್ತವೆ? ಸೊ ಅವರ ದೇಹದ ಒಳಗಿರುವಂಥ ವೈರಸ್ಗಳು, ನಾವು ಗಮನ ಇಟ್ಟು ನೋಡ್ಬೇಕು, ಕೇಳಿಸ್ಕೊಳ್ಬೇಕಾಗುತ್ತೆ. ದೇಹದ ಒಳಗಿರುವಂಥ ವೈರಸ್ಗಳು ಇನ್ನೊಬ್ಬ ವ್ಯಕ್ತಿಯ ಅಥವಾ ಎದುರುಗಡೆ ಇರುವಂಥ ವ್ಯಕ್ತಿಯ ಒಳಗಡೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತವೆ, ಯಾವ ಮೂಲಕ ಹೋಗ್ತವೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಈಗಾಗಲೇ ಟಿವಿನಲ್ಲಿ, ಪತ್ರಿಕೆನಲ್ಲಿ ನೋಡಿರ್ತೀರಿ, ಕೇಳಿರ್ತೀರಿ, ತಿಳ್ಕೊಂಡಿರ್ತೀರಿ. ಒಳಗಡೆ ಇರುವಂಥ ವ್ಯಕ್ತಿ ಒಳಗಡೆ ಇರುವಂಥದ್ದು ಹೊರಗಡೆ ಬರಲಿಕ್ಕೆ ಪ್ರತಿಯೊಂದು ಮನುಷ್ಯನಲ್ಲಿ, ಹಾಗೆಯೇ ಹೊರಗಡೆ ಇರೋದು ಒಳಗಡೆ ಹೋಗಲಿಕ್ಕೆ ಪ್ರತಿಯೊಂದು ಮನುಷ್ಯನಲ್ಲಿ 3 ಬಹಳ ಮುಖ್ಯವಾದಂಥ ಓಪನ್ ಏರಿಯಾಗಳಿದ್ದಾವೆ. ಸೊ ಮೊದಲನೇದು ಬಾಯಿ, ಎರಡನೇದು ಕಣ್ಣು, ಮೂರನೇದು ಮೂಗು. ಸೊ ಈ 3 ಮನುಷ್ಯನ ದೇಹದಲ್ಲಿ ಓಪನ್ ಆಗಿರುವಂಥವು. ಇನ್ನು ಉಳಿದ ಭಾಗಗಳನ್ನ ನಾವು ಕ್ಲೋಸ್ ಮಾಡ್ತೀವಿ ಸಾಮಾನ್ಯವಾಗಿ. ಸೊ ನಾವನ್ನ ಮುಚ್ಚಿಟ್ಕೊಳ್ತೀವಿ, ಬಟ್ಟೆ ಅಥವಾ ಬೇರೆದ್ರ ಮುಖಾಂತರ ಮುಚ್ಚಿಡ್ತೀವಿ. ಸೊ ಹಾಗಾಗಿ ಓಪನ್ ಇರುವಂಥ 3 ಭಾಗಗಳೇನಿದಾವೋ, ಈ ಕಣ್ಣು, ಕಿವಿ, ಮೂಗು ಏನಿದಾವೋ, ಇವುಗಳ ಮುಖಾಂತರ ಹೊರಗಡೆ ಹೋಗುವಂಥದ್ದು ಇರ್ಬೋದು, ಒಳಗಡೆ ಬರುವಂಥದ್ದು ಇರ್ಬೋದು ಮಾಡ್ತವೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇವುಗಳನ್ನು ನಾವು ಪ್ರತಿಬಂಧಿಸಬೇಕು. ಸೊ ಇವುಗಳನ್ನು ತಡೆ ಹಾಕಬೇಕಾಗುತ್ತೆ. ಸೊ ತುಂಬ ಸುಲಭ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಸೊ ಹೊರಗಡೆ ಫಂಕ್ಷನ್ಗಳಿಗೆ ಅಥವಾ ಯಾವುದಾದ್ರೂ ಹೊರಗಡೆ ಹೋದಾಗ ಬೇರೆ ವ್ಯಕ್ತಿಯಿಂದ ನಮ್ಮ ಒಳಗಡೆ ಬರಲಿಕ್ಕಾಗದೇ ಇರೋ ನೋಡೋದು ಹೇಗೆ? ಮೊದಲನೇ ಕೆಲಸ. ಸೊ ಅವನು ಹೇಗೆ ಬರ್ತವೆ, ಅವನಿಂದ ಹೇಗೆ ಬರ್ತವೆ? ಅವನು ಕೆಮ್ಮೋದ್ರಿಂದ ಬರ್ತವೆ, ಸೀನೋದ್ರಿಂದ ಬರ್ತವೆ ಅಲ್ವಾ? ಬಾಯಿಂದ ಅಥವಾ ಮೂಗಿಲಿಂದ ಹೊರಗಡೆ ಬರಬೇಕಂದ್ರೆ ಕೆಮ್ಮೋದ್ರಿಂದ, ಸೀನೋದ್ರಿಂದ, ಸೊ ಇವುಗಳ ಮುಖಾಂತರ ಬರಬೇಕು. ಸೊ ಹಾಗಾಗಿ ಅವನು ಕೆಮ್ಮೋದು, ಸೀನೋದು ಯಾವುದಾದ್ರೂ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂದರೆ ಅವನಿಂದ ದೂರ, ಅಂದರೆ ಅವನು ಕೆಮ್ಮಿದಾಗ, ಸೀನಿದಾಗ ಅವನಲ್ಲಿರುವಂಥ ಸೀನು ಅಥವಾ ಕೆಮ್ಮಿನಿಂದ ಬರೋ ಎಂಜಿಲಿಂದ ಬರೋ ಕಣಗಳೇನಿದಾವೋ ಅವುಗಳು ನಮ್ಮ ಹತ್ರಕ್ಕೆ ಬರದೇ ಇರೋಷ್ಟು ಡಿಸ್ಟೆನ್ಸಲ್ಲಿ ನಾವು ಇರಬೇಕಾಗುತ್ತೆ. ಸೊ ಅದಿದ್ರೆ ಮೊದಲನೇ ಭಾಗ, ಆಲ್ಮೋಸ್ಟ್ ಒಂದು 10% ನಾವು ಸೇಫ್ ಆದಂಗೆ. ಸೊ ಅದಕ್ಕೇನೆ ಸರ್ಕಾರ ಅಥವಾ ನಮ್ಮ ವ್ಯವಸ್ಥೆ ಏನು ಮಾಡಿದೆ, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿದೆ. ಸೊ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಅಂತ. ಸೊ ಅದು ಸೈಂಟಿಫಿಕ್ ಆಗಿ ಮೆಡಿಕಲ್ ಟರ್ಮ್ಸ್ ಅಲ್ಲೇ ಹೇಳೋದಾದ್ರೆ ಒಂದು 2 ಮಾರುಗಳ ಅಂತರ ಅಥವಾ 6 ಅಡಿಗಳ ಅಂತರವನ್ನು ನಾವು ಕಾಪಾಡಬೇಕಾಗುತ್ತೆ. ಸೊ ಹಾಗಾದಾಗ ಸೊ ಎದುರುಗಡೆ ಇರುವಂಥ ವ್ಯಕ್ತಿ ಕೀಮ್ದಾಗ ಅಥವಾ ಸೀನಿದಾಗ ಅವನಿಂದ ಹೊರಬರುವಂಥ ವೈರಸ್ಗಳು ಇನ್ನೊಬ್ಬ ಎದುರುಗಡೆ ಇರುವಂಥ ವ್ಯಕ್ತಿಯ ದೇಹದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಮೊದಲನೇ ಸುರಕ್ಷಿತ ವಿಧಾನ. ಎರಡನೇ ಸುರಕ್ಷಿತ ವಿಧಾನ, ಸೊ ಈಗ ಅವನು ಕೆಮ್ದ ಅಥವಾ ಸೀನ್ದ ಅಥವಾ ಅವನಿಂದ ಹೊರಗಡೆ ಬಂತು,
ಹೊರಗಡೆ ಬಂದಾಗ ಈಗ ಏಕೆಂದ್ರೆ ಎದುರುಗಡೆ ಇರೋರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ, ನಮಗೆ ಕಂಟ್ರೋಲ್ ಇರೋದು ಯಾರು, ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೋದು, ಎದುರುಗಡೆ ಇರುವಂತ ಯಾವುದೇ ವ್ಯಕ್ತಿ ಇಂದ ಅನಾಹುತ ಆಗದೇ ಇರೋ ಹಾಗೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ಆಗಲೇ ಹೇಳಿದಾಗೆ ಅವನಿಂದ ಹೊರಗಡೆಯಿಂದ ಬಂದಿದೆ, ಈಗ ನಾನು ಒಳಗಡೆ ಹೋಗ್ಬೇಕು. ಈಗ ನನ್ನ ಎಕ್ಸಾಂಪಲ್, ಈಗ ನಾನು ಈ ಟೇಬಲ್ ಮೇಲೆ ಕೂತಿದ್ದೀನಿ, ಟೇಬಲ್ ಮೇಲೆ ಬಹುಶಃ ಕೋವಿಡ್ ಪಾಸಿಟಿವ್ ಬಂದಿರೋ ವ್ಯಕ್ತಿಯಿಂದ ಹೊರಗಡೆ ಬಂದಿರೋ ವೈರಸ್ಗಳು ಟೇಬಲ್ ಮೇಲೆ ಬಿದ್ದಿರಬಹುದು, ಅಥವಾ ನಾನು ಒಂದು ಗೇಟ್ ತೆಗಿತೀನಿ, ಗೇಟಲ್ಲಿ ಇರಬಹುದು, ಅಥವಾ ಯಾವುದೋ ಒಂದು ಪುಸ್ತಕ ತಗೊಳ್ತೀನಿ, ಆ ಪುಸ್ತಕದ ಮೇಲೆ ಇರಬಹುದು. ಸೊ ಈಗ ಅವುಗಳಿಂದ ಅದು ಬೇರೆ ಅಂದರೆ ಹೊರಗಡೆಯಿಂದ ಒಳಗಡೆ ಪ್ರವೇಶ ಮಾಡುತ್ತೆ. ಸೊ ಈಗ ಅದನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಸೊ ಮೊದಲನೇದು, ನಾನು ಮುಟ್ತೀನಿ. ಸೊ ಯಾವುದೋ ಒಂದು ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡಬಹುದು, ಅಥವಾ ಒಂದು ಪುಸ್ತಕ ಮುಟ್ಬೋದು, ಗೇಟ್ ತೆಗಿಬೋದು, ನನಗೆ ಗೊತ್ತಿಲ್ಲ ಅವ್ರಿಗೆ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಕರೋನಾ ವೈರಸ್ ಬಂದಿರುವಂಥದ್ದು ತಕ್ಷಣದಲ್ಲಿ ಕಣ್ಣಿಗೆ ಕಾಣೋದಿಲ್ಲ, ಅವನಲ್ಲಿ ಅಂತಹ ಏನು ಮಾರಕವಾದಂಥ ಬದಲಾವಣೆಗಳು ಕಾಣೋದಿಲ್ಲ, ಗುರುತಿಸುವಂಥ ಬದಲಾವಣೆಗಳು ಕಾಣೋದಿಲ್ಲ. ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಎದುರುಗಡೆ ಯಾರಿಗಿದೆ ಅಂತ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಅದರಿಂದ ಸ್ವಲ್ಪ ಸೇಫ್ ಆಗಿರುವಂಥ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಎಕ್ಸಾಂಪಲ್, ಅವರ ಶೇಕ್ ಹ್ಯಾಂಡ್ ಮಾಡುವಂಥದ್ದು ಇರ್ಬೋದು, ಅವರಿಂದ ಮುಟ್ಟುವಂಥದ್ದು ಇರ್ಬೋದು, ಅಥವಾ ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಇವಾಗ ಅದು ನಮ್ಮ ಕೈಗೆ ಬಂದಿದೆ, ಸಮಸ್ಯೆ ಇಲ್ಲ. ಕೈಯಲ್ಲಿದ್ರೆ ನನಗೇನು ಸಮಸ್ಯೆ ಇಲ್ಲ. ನನಗೆ ಸಮಸ್ಯೆ ಆಗೋದು ಯಾವಾಗ, ಕೈಯಿಂದ ಅದು ಬಾಯಿಯ ಒಳಗಡೆ ಅಥವಾ ದೇಹದ ಒಳಗಡೆ ಯಾವ್ದು ಬೇರೆ ಬೇರೆ ಅಂಗಗಳ ಮುಖಾಂತರ ಒಳಗಡೆ ಹೋದಾಗ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾನೇನ್ ಮಾಡ್ಬೇಕಾಗುತ್ತೆ, ಈಗ ನಾನು ಮುಟ್ಟುತ್ತೀನಿ, ಸಮಸ್ಯೆ ಇಲ್ಲ, ಕೈಗಾಗಿದೆ ಅಂತಲೇ ಅನ್ಕೊಳ್ಳೋಣ. ಸೊ ನಾನು ಈ ಕೈಯಿಂದ ಪದೇ ಪದೇ ನನ್ನ ಮೂಗು ಅಥವಾ ಕಣ್ಣು ಅಥವಾ ಬಾಯಿಯನ್ನ ಮುಟ್ಟುವಂತಹ ಸಂದರ್ಭಗಳು ಬರ್ತವೆ. ಸೊ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸೊ ಅಂದ್ರೆ ಪದೇ ಪದೇ ನೀವು ಕಣ್ಣು, ಕಿವಿ, ಬಾಯಿ, ಮೂಗನ್ನ ಮುಟ್ಟದೇ ಇರೋ ತರ ನೀವು ನೋಡ್ಕೊಳ್ಳಿ. ಅದಾಗ್ಲಿಕ್ಕಿಲ್ಲ, ಹ್ಯೂಮನ್ಲಿ ಇಂಪಾಸಿಬಲ್. ಯಾವಾಗ ನಮಗೆ ನವೆ ಬರುತ್ತೆ, ಯಾವಾಗ ನಮ್ಗೆ ಕೆರೆತ ಬರುತ್ತೆ, ಯಾವಾಗ ನಮ್ಗೆ ತೊಂದರೆ ಏನು ಮುಟ್ಟುವಂಥ ಸಂದರ್ಭ ಬರುತ್ತೆ ನಮ್ಗೆ ಗೊತ್ತಾಗಲ್ಲ, ಅನ್ಕಂಟ್ರೋಲಬಲ್. ಸೊ ಕಂಟ್ರೋಲ್ ಮಾಡಬೇಕಾಗುತ್ತೆ, ಬಟ್ ಕೆಲವೊಂದ್ಸರಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಕೈಗೆ ಬಂದಿದೆ ಅಂದ ತಕ್ಷಣನೇ, ಸೊ ಬರದೇ ಇರಲಿ, ನನ್ನ ಮೂಗು, ಬಾಯಿ, ಕಣ್ಣನ್ನ ಮುಟ್ಟೋದಿಕ್ಕೂ ಮೊದಲು ಕೈಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್, ಕೈಯನ್ನ ಸಾಧ್ಯವಾದಷ್ಟು ಸ್ವಚ್ಛ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ಸ್ಯಾನಿಟೈಸರ್ ಬಳಸಿ ಅಂತ ಹೇಳಿದ್ದಾರೆ. ಸೊ ಸ್ಯಾನಿಟೈಸರೇ ಬಳಸಬೇಕು ಅಂತ ಇಲ್ಲ. ನೀವು ಸೋಪ್ ಇದೆಯಲ್ಲ, ನಿಮ್ಮಲ್ಲಿರೋ ಯಾವುದೇ ಸೋಪ್ ಇರ್ಬೋದು, ಮೈ ಸೋಪ್, ಯಾವುದೇ ಸೋಪ್ ಇರ್ಬೋದು, ಅದು ಖಂಡಿತ ಸ್ಯಾನಿಟೈಸರ್ಗಿಂತ ಪ್ರಭಾವಶಾಲಿಯಾಗಿರುವಂಥದ್ದು, ಪರಿಣಾಮಕಾರಿಯಾಗಿರುವಂಥದ್ದು, ಅದ್ರ ಬಗ್ಗೆ ನೋ ಡೌಟ್. ಸೊ ಹಾಗಾಗಿ ನೀವು ಸ್ಯಾನಿಟೈಸರೇ ಬಳಸಬೇಕು ಅಂತ ಇಲ್ಲ, ಸೋಪನ್ನು ಬಳಸ್ಬೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂದರೆ, ಸೋಪನ್ನು ನಾವು ನೀರಿಲ್ಲದೆ ಬಳಸ್ಲಿಕ್ಕೆ ಆಗಲ್ಲ. ಸೊ ನೀರಿಲ್ಲದೆ ನಮ್ಗೆ ಬಳಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಕೈ ಸ್ವಚ್ಛ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಲಿಕ್ವಿಡ್ ರೂಪದಲ್ಲಿರುವಂಥ ಸ್ಯಾನಿಟೈಸರ್ನ ಹಾಕಿ ನೀವು ಕೈಯನ್ನ ಸ್ವಚ್ಛ ಮಾಡ್ಕೊಳ್ಳೋದು. ಕೈಯನ್ನು ಸ್ವಚ್ಛ ಮಾಡ್ಕೊಳ್ಳೋದು ಅಂತಂದ್ರೆ ಸುಮ್ಮನೆ ಹಿಂಗೆ ಅಂದ್ಬಿಡೋದಲ್ಲ. ಸೊ ಅದಕ್ಕೊಂದು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ವಾಶ್ ಅಂತ, ಹ್ಯಾಂಡ್ ವಾಶ್ ಅಂತಾನೆ ಹೇಳ್ತಾರೆ. ಅದು ಕನಿಷ್ಠ ಪಕ್ಷ ಒಂದು 20 ಸೆಕೆಂಡ್ಗಳ ಕಾಲ ಕೈಯನ್ನ ಮೂಲೆ ಪ್ರತಿಯೊಂದು ಭಾಗ ಉಗುರು ಸಮೇತ ನಾವು ವಾಶ್ ಮಾಡಬೇಕಾಗುತ್ತೆ. ಸಂಧಿಗಳಲ್ಲಿ ವಾಶ್ ಮಾಡಬೇಕಾಗುತ್ತೆ. ಅಂದ್ರೆ ಒಂದು 20 ಸೆಕೆಂಡ್ಗಳ ಕಾಲಕ್ಕೆ ನಾವು ಕೈಯನ್ನು ವಾಶ್ ಮಾಡಿದಾಗ ಕೈಯಲ್ಲಿರುವಂಥ ವೈರಸ್ ಸಾಯುವಂತಹ ಸಂದರ್ಭಗಳು ಹೆಚ್ಚಾಗ್ತವೆ. ಸೊ ಇದು ಎರಡನೇದು. ಸೊ ನಿಮಗೆ ಕೈ ಬಂದಿದೆ, ಸೊ ಅದು ದೇಹದ ಒಳಗಡೆ ಹೋದ್ರೆ ಅಪಾಯ ಆಗುತ್ತೆ. ದೇಹದ ಒಳಗಡೆ ಹೋಗ್ಲಿಕ್ಕೂ ಮೊದಲು ನಾನು ಅದನ್ನ ಪ್ರತಿಬಂಧಿಸ್ತೀನಿ, ಅದರಿಂದ ರಕ್ಷಣೆ ಪಡ್ಕೊಳ್ತೀನಿ ಅಂದ್ರೆ ನಾವೇನ್ ಮಾಡ್ಬೋದು, ಸ್ಯಾನಿಟೈಸರ್ನ ಬಳಸ್ಬೋದು. ಸೊ ಈಗ ಸ್ಯಾನಿಟೈಸರ್ ಈಗ ನನ್ನಿಂದ ಅದು ನನ್ನ ದೇಹದ ಒಳಗೋಗಿಲ್ಲ. ಸೊ ನನ್ನ ಕಾರಣದಿಂದ ನಾನು ಎಲ್ಲೋ ಮುಟ್ಟಿ ಅಥವಾ ಅದರಿಂದ ಟಚ್ ಮಾಡಿ ಅದರಿಂದ ಬಂದು ನಾನು ದೇಹದ ಒಳಗಡೆ ಹೋಗುವಂತ ಸಂದರ್ಭ ಬಂದಿಲ್ಲ. ಬಟ್ ಎದುರುಗಡೆ ಇರುವಂತ ವ್ಯಕ್ತಿಯಿಂದ ನಮ್ಗೆ ಬಂದಿರಬಹುದು. ಸೊ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಕೆಮ್ಮಿದಾಗ ಅಥವಾ ಸೀನಿದಾಗ ನನಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಅವನಿಂದ ನನ್ನ ದೇಹದ ಒಳಗಡೆ ಪ್ರವೇಶ ಮಾಡುವಂತ ಸಂದರ್ಭ ಇರುತ್ತೆ. ಬಿಕಾಸ್ ಗಾಳಿ ಮುಖಾಂತರ ನಾವು ಉಸಿರಾಡ್ಲಿಕ್ಕೆ ಗಾಳಿ ಹೇಳ್ಕೊಳ್ತೀವಿ, ಗಾಳಿ ಮುಖಾಂತರ ಬಂದಂಥದ್ದು ನಮ್ಮ ದೇಹದ ಒಳಗಡೆ ಹೋಗ್ಬೋದು. ಅದಕ್ಕೆ ಬರದೇ ಇರೋವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಮಾಸ್ಕ್ ಹಾಕೊಳ್ಬೇಕಾಗುತ್ತೆ. ಸಿಂಪಲ್, ಮಾಸ್ಕ್ ಹಾಕೊಂಡ್ರೆ ಸೊ ಅವ್ನ ಎದುರುಗಡೆ ಇರುವಂತ ವ್ಯಕ್ತಿ ಕೆಮ್ಮಿದ್ರು ಸೀನಿದ್ರು ನಾನು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಅದೇನ್ ಬಂದ್ರು ನನ್ನ ಮೂಗು ಮತ್ತೆ ಬಾಯಿಯನ್ನ ಕವರ್ ಮಾಡುವಂತ ಮಾಸ್ಕ್, ನಿಮ್ಗೆ ನೋಡಿರ್ಬೋದು, ಮಾಸ್ಕ್ ಮೂಗು ಮತ್ತೆ ಬಾಯಿಯನ್ನು ಕವರ್ ಮಾಡುತ್ತೆ. ಸೊ ಅದು ಮಾಸ್ಕ್ ಮೇಲೆ ಬೀಳುತ್ತೆ ಹೊರತು ಒಳಗಡೆ ಹೋಗ್ಲಿಕ್ಕಿಲ್ಲ. ಸೊ ಹಾಗಾದ್ರೆ ಕಣ್ಣೊಂದು ಓಪನ್ ಇದೆಯಲ್ಲ, ಅದಕ್ಕೆ ನಾವೇನ್ ಮಾಡ್ಬೋದು, ಈಗ ಶೀಲ್ಡ್ಗಳು ಬರ್ತವೆ. ನಿಮ್ಗೆ ಪ್ಲಾಸ್ಟಿಕ್ ಬಂದಿರುವಂತ ಶೀಲ್ಡ್ಗಳು ನೋಡಿದೀರಿ ನೀವು.
ಒಂಥರ ಮಾಸ್ಕ್ ಥರನೇ ಇಡೀ ಇಡೀ ಮುಖವನ್ನು ಮುಚ್ಚಿಕೊಳ್ಳುವಂಥ ಒಂದು ಶೀಲ್ಡ್ಗಳಿದ್ದಾವೆ. ಅವುಗಳನ್ನು ನೀವು ಬಳಸಿದ್ರೆ ಆಲ್ಮೋಸ್ಟ್ 25% ಸೇಫ್ ಇದ್ದೀರಿ. ಸೊ ವೈರಸ್ಸಿಂದ 25 ಭಾಗ ಸೇಫ್ ಆಗಿದ್ದೀರಿ. ಇನ್ನು ಉಳಿದಿರುವಂಥದ್ದು 75 ಭಾಗ ನಾವು ಸೇಫ್ ಆಗೋದು ಹೇಗೆ ಅಂತ. ಸೊ ಈಗ ನಾನೇನು ಮಾಡ್ತೀನಿ, ಕಣ್ಣು ಕಿವಿ ಬಾಯಿಯಿಂದ ಬೇರೆಯವರಿಂದ ಬರುವಂಥದ್ದು ನನ್ನಿಂದ ಹೋಗುವ ನನ್ನ ಕಾರಣದಿಂದ ನನಗೆ ಬರುವಂಥದ್ದು. ಸೊ ನನ್ನ ಅನುಮತಿ ಇಲ್ಲದೆ ಬೇರೆಯವರಿಂದ ನನ್ನೊಳಗೆ ಬರುವಂಥದ್ದು. ಸೊ ನನಗೆ ಗೊತ್ತಿಲ್ಲದೆ ನಾನೇ ಒಳಗಡೆ ಬರ್ಸ್ಕೊಳ್ಳುವಂಥದ್ದು ಎರಡನ್ನೂ ನಾನು ಪ್ರೊಟೆಕ್ಟ್ ಮಾಡಿದ್ದೀನಿ. ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಮುಖಾಂತರ, ಹಾಗೆಯೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರ ಮುಖಾಂತರನೂ ಸಹ ಆ ಅಂತರವನ್ನು ಕಾಪಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಏನು ಇದು ಯಾವುದರಿಂದಲೂ ನನಗೆ ಸಮಸ್ಯೆ ಬರಬಾರ್ದಪ್ಪ. ಸೊ ಅವರಿಂದ ಬೇರೆಯವರಿಂದ ಬರೋದಾಗಲಿ ಅಥವಾ ನನ್ನಿಂದ ನನಗೆ ಬರೋದಾಗಲಿ, ಇವೆರಡರಿಂದಲೂ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಸಿಂಪಲ್ ವೇ ಇದೆ. ಸೊ ಗೊತ್ತಿದೆ, ಮನುಷ್ಯ ಸಂಘಜೀವಿ, ಈ ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನಿಗೆ ಬಂಧುಗಳು ಬೇಕು, ಸ್ನೇಹಿತರು ಬೇಕು ಅಲ್ವಾ, ಕುಟುಂಬದವ್ರು ಬೇಕು. ಸಮಾಜದಲ್ಲಿ ವಾಸ ಮಾಡುವಂಥ ಬೇರೆ ಬೇರೆ ವರ್ಗದವರ ಜೊತೆ ಅವನ ಸಂಪರ್ಕ ಇದೆ. ಬಟ್ ಇದೇನಿದೆ, COVID-19 ಏನಿದೆ, ಬಂಧು ಸ್ನೇಹಿತರು ಅಥವಾ ಕುಟುಂಬದವರು ಅನ್ನೋ ಯಾವುದೇ ಭೇದ ಭಾವ ನೋಡದೆ ಒಂದು ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ, ಅವನಿಗೆ ತೊಂದರೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾನೇನು ಮಾಡಬೇಕು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಸೊ ನನಗೆ ಬಂದ ಮೇಲೆ ವಾಸಿ ಮಾಡ್ಕೊಳ್ಳೋದ್ರ ಬದಲು ಬರದೇ ಇರೋ ಹಾಗೆ ತಡೆಯುವಂಥ ವಿಧಾನಗಳೇನಾದರೂ ಇದಾವ? ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಧಾನ ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಇರುವಂಥದ್ದು. ಇದೇನು ಶಾಶ್ವತವಾಗಿ ದೂರ ಇರಿ ಅಂತ ಹೇಳ್ತಾ ಇಲ್ಲ. ಎಸ್, ಅದೇ ನಾವು ಸಾರ್ವಜನಿಕ ಕಾರ್ಯಕ್ರಮಗಳು ಹೋಗದೇ ಇದ್ರೆ ನಾವು ಸಮಾಜದಲ್ಲಿ ಬದುಕೋದು ಹೇಗೆ, ಸಂಘಜೀವಿ ಅಂತ ಅನ್ನಿಸ್ಕೊಳ್ಳೋದು ಹೇಗೆ, ಕುಟುಂಬ ಸಮಾಜದ ವ್ಯವಸ್ಥೆಗಳು ಏನಾಗ್ಬೋದು, ಎಸ್ ಇವೆಲ್ಲವೂ ನಮಗೆ ಗೊತ್ತಿದೆ. ಆದರೆ ಇದು ಟೆಂಪರರಿ. ಸೊ ನಮಗೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಪ್ರತಿಯೊಂದು ಕಾಯಿಲೆಗೆ, ಪ್ರತಿಯೊಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ, ಕಾಯಿಲೆಗಳಿಗೆ ಒಂದು ಔಷಧಿ ಇದೆ ಅಲ್ವಾ, ಒಂದು ಚಿಕಿತ್ಸೆ ಇದೆ. ಬಟ್ ಕರೋನಾಗೆ ಇನ್ನೂ ಕರೋನಾಯಿಂದ ಆಗುವಂಥ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡುವಂಥ ವಿಧಾನ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಅಥವಾ ಅದಕ್ಕೆ ಇಂಜೆಕ್ಷನ್ ಆಗಲಿ ಔಷಧಿ ಆಗಲಿ ನಮ್ಗೆ ಬರದೇ ಇರೋದ್ರಿಂದ, ಬರೋ ತನಕ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಸೊ ನಮ್ಮ ಮಿತಿಯಲ್ಲಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಸದ್ಯಕ್ಕೆ ಸಾರ್ವಜನಿಕ ಸಮಾರಂಭಗಳಿಂದ ಎಲ್ಲಿ ಹೆಚ್ಚು ಜನಸಂದಣಿ ಸೇರುತ್ತೋ, ಜನದಟ್ಟಣೆ ಇರುತ್ತೋ ಅಂಥವುಗಳಿಂದ ನಾವು ದೂರ ಇರುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇವನು ಮದುವೆ ಇರ್ಬೋದು, ಅಥವಾ ಸಾವೇ ಇರ್ಬೋದು, ಅಥವಾ ಏನು ಹಬ್ಬ ಹರಿದಿನಗಳಿರ್ಬೋದು, ಜಾತ್ರೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಇವುಗಳೆಲ್ಲದರಿಂದ ಸ್ವಲ್ಪ ದೂರದಲ್ಲಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೆಲವೊಂದು ಸಾರಿ ನಾವು ಹೋಗಲೇಬೇಕು ಅನ್ನೋ ಅನಿವಾರ್ಯ. ಈಗ ಎಕ್ಸಾಂಪಲ್, ನಮ್ಮ ಇದರಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ಹೋಗಲೇಬೇಕು, ತುಂಬ ಹತ್ತಿರದವರು ತೀರ್ಕೊಂಡಿದ್ದಾರೆ, ತುಂಬ ಹತ್ತಿರದವ್ರದ್ದು ಮದುವೆ ಇದೆ, ನಾವು ಹೋಗಲೇಬೇಕು ಅನ್ನೋವಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ, ನಾನು ಆಗಲೇ ಹೇಳಿದ್ದೀನಿ, ಹೋಗಿ ಮಾಸ್ಕ್ ಹಾಕೊಳ್ಳಿ, ಜೊತೆಯಲ್ಲಿ ಒಂದು ಸ್ಯಾನಿಟೈಸರ್ ಇಟ್ಕೊಳ್ಳಿ. ಸೊ ಸಮಾರಂಭಕ್ಕೆ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಇವುಗಳಿಷ್ಟು ಮಾಡೋದ್ರಿಂದ ನನ್ನ ಕೇಳಿದರೆ, ಸೊ ಜೀವ ಬಹಳ ಮುಖ್ಯ. ಅದರಿಂದ ಜೀವನ ನೆಕ್ಸ್ಟ್, ಜೀವ ಇದ್ದರೆ ಜೀವನ ಅಲ್ವಾ. ಸೊ ಮೊದಲು ಆರಂಭದಲ್ಲಿ ಪ್ರಧಾನಿಗಳು ಹೇಳಿದ ಮಾತುಗಳನ್ನ ನೀವು ನೋಡಿದ್ದೀರಿ. ಜೀವ ಬಹಳ ಮುಖ್ಯ ಅಂದರು, ಅದ್ರ ಜೊತೆಗೆ ಸಮಸ್ಯೆಗಳಾಗ್ತಾ ಇದ್ದಂಗೆ ಜೀವನನೂ ಮುಖ್ಯ ಅಂದರು. ಈಗ ಜೀವನ ಎರಡೂ ಮುಖ್ಯ ಇದೆ, ಅವೆರಡೂ ನಮ್ಮ ಕೈಯಲ್ಲಿದೆ. ಸಾಧ್ಯವಾದಷ್ಟು ಜೀವಕ್ಕೂ ತೊಂದರೆ ಆಗದೆ ಇರೋಂಗೆ, ಜೀವನಕ್ಕೂ ತೊಂದರೆ ಆಗದೆ ಇರೋಂಗೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಸರ್ಕಾರ ಅದ್ರ ಕೆಲಸ ಏನು ಮಾಡಬೇಕಿದೆಯೋ ಅದನ್ನ ಮಾಡ್ತಾ ಇದೆ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಬೇಡ. ಬಟ್ ಈಗ ನಮ್ಮ ವೈಯಕ್ತಿಕವಾಗಿ ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಇಲ್ಲಿ. ಸೊ ಹಾಗಾಗಿ ಸಭೆ ಸಮಾರಂಭಗಳಿಗೆ, ಮದುವೆ ಗಿಳುಮುಂಜಿಗಳಿಗೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋದಿಲ್ಲ. ಜೊತೆಗೆ ನಾನು ಅಂತಹ ಕಾರ್ಯಕ್ರಮಗಳನ್ನು ನನ್ನ ಮನೆಯಲ್ಲಿ ಏನು ಏರ್ಪಾಡು ಮಾಡಿ ಬೇರೆಯವರನ್ನ ಆಹ್ವಾನಿಸೋದಿಲ್ಲ. ನಾನೇನಾದರೂ ಅಂಥ ಕಾರ್ಯಕ್ರಮಗಳಿದ್ರೆ ನನ್ನ ಮನೆಯ ಮಟ್ಟ ಮಾಡ್ಕೊಳ್ತೀನಿ, ಅಥವಾ ನನ್ನ ಕೈಲಿ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಇದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ಸ್ ಏನೆಲ್ಲ ಮಾಡ್ಲಿಕ್ಕಾಗುತ್ತೋ ಆ ಮಿತಿ ಒಳಗೆ ನನ್ನ ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಳ್ತೀನಿ. ಸೊ ಈ ಮುಖಾಂತರ ಸಹ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಇದು ಹೀಗೆ ಮಾಡ್ಕೊಳ್ತಾ ಹೋದರೆ ಆಲ್ಮೋಸ್ಟ್ ನೀವು 50% ಸುರಕ್ಷಿತರಾದಾಗೆ. ಇನ್ನೂ 50% ಇದೆ. ಏನಪ್ಪ ಇದು, ನಾನು ಕೋವಿಡ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಒಂದು ವೇಳೆ ಆಕಸ್ಮಿಕವಾಗಿ ಗೊತ್ತಿಲ್ಲದೆ, ಸೊ ನನ್ನ ಮಿತಿಯನ್ನು ಮೀರಿ ನನಗೆ ಕೋವಿಡ್ ಪಾಸಿಟಿವ್ ಬಂದರೆ ಏನು ಮಾಡ್ಬೋದು? ಗಾಬರಿ ಆಗಬೇಕಾಗಿಲ್ಲ. ತುಂಬ ಜನ, ನೀವು ಆರಂಭದಲ್ಲಿ ಸಾವುಗಳು ಏನಾಯಿತು ನಮ್ಗೆ ಗೊತ್ತಿರ್ಬೋದು,
ಆರಂಭದಲ್ಲಿ ಸಾಕಷ್ಟು ಏನೋ ಸಾವುಗಳು ಟಕ 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 ಅಂತ ಏರ್ತಾ ಹೋಗ್ತು. ಆರಂಭದ ಸಾವುಗಳಲ್ಲಿ ನಾವು ಏನೋ ಒಂದು ಏನೋ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿರುವಂಥ ಅಂಶ ಏನಪ್ಪ ಅಂದರೆ, ಇಲ್ಲಿ ಕೋವಿಡ್ನಿಂದ ಆಗಿರೋ ಕೋವಿಡ್ ಆಗಿ ಅದರಿಂದ ಸತ್ತಿರೋರಿಗಿಂತ ಅದರ ಹೆದರಿಕೆಯಿಂದ ಸತ್ತವ್ರ ಸಂಖ್ಯೆನೇ ಹೆಚ್ಚಿಗೆ ಇದೆ. ಸೊ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಸಮಸ್ಯೆ ಬಂದ್ರೂ ಅದರ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗೋದು ನಾವು ಧೈರ್ಯವಾಗಿದ್ದಾಗ ಮಾತ್ರ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಈಗ ನನಗೆ ಕೋವಿಡ್ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ, ಏನಕ್ಕೆ ಇಷ್ಟೊಂದು ಭಯ ಸ್ಟಾರ್ಟ್ ಆಗಿದೆ ಅಂದರೆ, ಟಿ ವಿ ಅಥವಾ ಮಾಧ್ಯಮಗಳನ್ನು ನೋಡಿ ಅಥವಾ ಕೇಳಿ ಸೊ ಇಷ್ಟೊಂದು ಜನ ಸತ್ತಿದ್ದಾರೆ, ಇಷ್ಟೊಂದು ಸಾವಿರಾರು ಜನ, ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡ ಹೆದರಿಕೆ ನಮ್ಮ ತಲೆ ಒಳಗೆ ಪ್ರವೇಶ ಮಾಡಿದೆ. ಆದರೂ ನಿಜಕ್ಕೂ ಇದು ಅಷ್ಟೊಂದು ಭೀಕರವಾಗಿರುವಂಥ ಕಾಯಿಲೆನ, ಪ್ರಪಂಚದಲ್ಲಿ ಇದಕ್ಕಿಂತ ತೀವ್ರವಾದಂಥ ಭೀಕರವಾದಂಥ ಸಾವು ನೋವುಗಳನ್ನು ಉಂಟು ಮಾಡ್ತಿರುವಂಥ ಬೇರೆ ಬೇರೆ ಕಾಯಿಲೆಗಳಿಲ್ವಾ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಕೋವಿಡ್-19 ಬೇಡ, ಪ್ರಪಂಚದ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಮ್ಮ ದೇಶದಲ್ಲೇ ಸಾಯುವವರ ಸಂಖ್ಯೆ ಅತ್ಯಂತ ಕಡಿಮೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು. ಉದಾಹರಣೆ ಕೊಡ್ತೀನಿ ನಾನು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಭಾರತದಲ್ಲಿ ಈ ಟೊಬ್ಯಾಕೋ ಅಂತ ಹೇಳ್ತೀವೋ, ತಂಬಾಕು ಅಂತ ನಾವೇನು ಹೇಳ್ತೀವೋ, ತಂಬಾಕನ್ನ ಸೇವನೆ ಮಾಡುವಂಥವ್ರ ಸಂಖ್ಯೆ 12 ಕೋಟಿ ಇದೆ ವರ್ಷಕ್ಕೆ. ನಾನು ಹೇಳ್ತಾ ಇರುವಂಥದ್ದು, ವರ್ಷದಲ್ಲಿ 12 ಕೋಟಿ ಜನ ತಂಬಾಕನ್ನ ಸೇವನೆ ಮಾಡ್ತಾರೆ. ಅದರಲ್ಲಿ ಸುಮಾರು 1 ಕೋಟಿ ಜನ ವರ್ಷದಲ್ಲಿ ತಂಬಾಕಿನಿಂದ ಸಾಯ್ತಾ ಇದ್ದಾರೆ. ನೆನಪಲ್ಲಿಟ್ಕೊಳ್ಳಿ, ಭಾರತ ದೇಶದಲ್ಲಿ ತಂಬಾಕಿನ ಸೇವನೆಯಿಂದ ಸಾಯುವವರ ಸಂಖ್ಯೆ ವರ್ಷಕ್ಕೆ 1 ಕೋಟಿ ಇದೆ. ಇದು ಒಂದು. ಎರಡನೇದು, ಕ್ಯಾನ್ಸರ್. ನಿಮ್ಗೆ ಗೊತ್ತಿದೆ ಕ್ಯಾನ್ಸರ್ ಎಷ್ಟೊಂದು ಭಯಂಕರವಾದ ಕಾಯಿಲೆ. ನಾವು ಮಾತಾಡ್ತಿದ್ವಿ, ಕರೋನಾಗೂ ಮೊದಲು ನಾವು ಹೆದರ್ತಾ ಇದ್ದದ್ದು ಕ್ಯಾನ್ಸರಿಗೆ. ಯಾಕೆಂದ್ರೆ ಕ್ಯಾನ್ಸರ್ ಈಗ ಸಾಮಾನ್ಯ ಅನ್ನೋ ಮಟ್ಟಿಗೆ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಬರ್ತಾ ಇದೆ. ಪ್ರತಿ ವರ್ಷ ಭಾರತದಲ್ಲಿ ಸುಮಾರು ಹೋದ ವರ್ಷ 2019ರಲ್ಲಿ ಸುಮಾರು 11 ಲಕ್ಷ ಹೊಸ ಕೇಸ್ಗಳು ಬಂದಿದ್ದಾವೆ, ಕ್ಯಾನ್ಸರ್ ಕೇಸ್ಗಳು 2019ರಲ್ಲಿ. ಅದರಲ್ಲಿ 8 ಲಕ್ಷ ಜನ ಸತ್ತಿದ್ದಾರೆ. 11 ಲಕ್ಷ ಜನಕ್ಕೆ ಕ್ಯಾನ್ಸರ್ ಬಂದಿದೆ, 8 ಲಕ್ಷ ಜನ ಸತ್ತಿದ್ದಾರೆ. ಅಂದ್ರೆ ಸಾಯುವವರ ಸಂಖ್ಯೆ 72% ಜನ ಸತ್ತಿದ್ದಾರೆ. ಕ್ಯಾನ್ಸರ್ ಬಂದ ಮೇಲೆ ಅದರಲ್ಲಿ ಪ್ರತಿಶತ 72 ಜನ ಸತ್ತಿದ್ದಾರೆ, 100ಕ್ಕೆ 72 ಜನ ಸತ್ತಿದ್ದಾರೆ. ಸೊ ಇದು ಎರಡನೇದು. ಇನ್ನು ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ಮಾತಾಡೋಣ. ಭಾರತ ಒಂದರಲ್ಲೇ ವರ್ಷಕ್ಕೆ, ಅಂದ್ರೆ ಈ ಕಳೆದ ವರ್ಷದ ನಾನು ಸರಾಸರಿ ತಗೊಂಡ್ರೆ, ಒಂದು ವರ್ಷದಲ್ಲಿ 1,51,000 ಜನ ಸತ್ತಿದ್ದಾರೆ. 1,51,000 ಜನ ಸತ್ತಿದ್ದಾರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ. 1,51,000 ಜನ ವರ್ಷಕ್ಕೆ. ಕ್ಯಾನ್ಸರ್ ಅಲ್ಲಿ 8 ಲಕ್ಷ ಜನ ವರ್ಷಕ್ಕೆ. ಟೊಬ್ಯಾಕೋನಲ್ಲಿ, ತಂಬಾಕಿನಲ್ಲಿ 1 ಕೋಟಿ ಜನ ವರ್ಷಕ್ಕೆ. ಈಗ ಕೋವಿಡ್ ಬಗ್ಗೆ ಯೋಚನೆ ಮಾಡೋಣ. ಕೋವಿಡ್ ಬಂದು ನವೆಂಬರ್ ಅಂತ ನಾವು ಅಂದ್ಕೊಂಡ್ರು, ಈಗ ಆಲ್ಮೋಸ್ಟ್ ನವೆಂಬರ್ ಹತ್ರ 1 ವರ್ಷ ಇದ್ದೀವಿ. ಇಡೀ ಪ್ರಪಂಚಕ್ಕೆ ಕಾಣಿಸ್ಕೊಂಡು 1 ವರ್ಷ ಆಗಿದೆ. ಭಾರತದಲ್ಲಿ ಅದ್ರ ಬಗ್ಗೆ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ನಂತರ ಈಗ ಅಕ್ಟೋಬರ್ ಅಂತ ಅಂದ್ರೂ ಕನಿಷ್ಠ ಪಕ್ಷ 8 ತಿಂಗಳಾಗಿದ್ದಾವೆ. 8 ತಿಂಗಳಲ್ಲಿ ಇದುವರೆಗೆ ನಮ್ಮಲ್ಲಿ ಸತ್ತಿರೋ ಸಂಖ್ಯೆ 1 ಲಕ್ಷ ಜನ. ಸೊ ನಿನ್ನೆಯವರೆಗೆ 27/10/2020 ನಾನು ಒಂದು ಅಂಕಿಅಂಶ ಕೊಡೋದಾದ್ರೆ 79 ಲಕ್ಷ ಜನಕ್ಕೆ ಅಟ್ಯಾಕ್ ಆಗಿದೆ. ಅದರಲ್ಲಿ 71 ಲಕ್ಷ ಜನ ವಾಸಿಯಾಗಿದ್ದಾರೆ. ಇನ್ನ 8 ಲಕ್ಷ, ಅರೌಂಡ್ 7.5 ಇಂದ 8 ಲಕ್ಷ ಜನ ಇನ್ನೂ ಅದರ ಸಮಸ್ಯೆನಲ್ಲಿದ್ದಾರೆ. ಸತ್ತಿರುವ ಸಂಖ್ಯೆ 1,11,000 ಜನ ಸತ್ತಿದ್ದಾರೆ. ಸೊ ಹಾಗಾದ್ರೆ ಇದು ಅಷ್ಟೊಂದು ಭಯಂಕರವಾಗಿದ್ರೆ 90% ಜನ ಹೇಗೆ ವಾಸಿ ಆಗ್ತಾ ಇದ್ರು ನೋಡಿ. ಯಾವುದೇ ಮೆಡಿಸಿನ್ ಇಲ್ಲ ಇದುವರೆಗೆ, ಅದಕ್ಕೆ ಔಷಧಿ ಕಂಡುಹಿಡಿದಿಲ್ಲ, ಇಂಜೆಕ್ಷನ್ ಕಂಡುಹಿಡಿದಿಲ್ಲ, ಡೈರೆಕ್ಟ್ ಆಗಿ ನೇರವಾಗಿ ವಾಸಿ ಮಾಡುವಂಥದ್ದು. ಆದರೂ 90% ಜನ ವಾಸಿ ಆಗ್ತಿದ್ದಾರೆ ಅಂದ್ರೆ ಕೋವಿಡ್ ಇಂದ ಸಮಸ್ಯೆಗಳು ಎಷ್ಟು ಭೀಕರ, ಹೌದಾ ಅಲ್ವಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಯೋಚನೆ ಹೇಳ್ತಾ ಇರುವಂಥದ್ದು, ಬಂದಿದೆ ಆದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದ್ರ ಬಗ್ಗೆ ನೀವು ಗಮನಿಸಬೇಕಾಗುತ್ತೆ. ಇಲ್ಲಿ ನಮ್ಮ ದೇಹದ ಒಳಗಡೆ ಬಂದಿದೆ ಅಂತ ಅಂದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಇರುವಂಥದ್ದು, ಧೈರ್ಯದಿಂದ ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಒಂದಷ್ಟು ಸುರಕ್ಷಿತ ವಿಧಾನಗಳನ್ನು ಸಹ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನು ಸಾವುಗಳಾಗಿದಾವೋ, ಕೋವಿಡ್-19 ಅದೇನು ಪಾಸಿಟಿವ್ 1ರಿಂದಲೇ ಅಷ್ಟು ಜನ ಸತ್ತಿರುವಂಥದ್ದಲ್ಲ.
ಅಷ್ಟು ಜನ ಸತ್ತಿರುವಂಥದ್ರಲ್ಲಿ ಬಹಳಷ್ಟು ಕೇಸ್ಗಳು ಅವರಿಗೆ ಇರುವಂಥ ಬೇರೆ ಬೇರೆ ಸಮಸ್ಯೆಗಳು, ಅದರ ಜೊತೆಯಲ್ಲಿರುವಂಥ ಹೃದಯದ ಸಮಸ್ಯೆ ಇರ್ಬೋದು ಅಂಥದ್ದು, ಶ್ವಾಸಕೋಶದ ಸಮಸ್ಯೆ ಇರುವಂಥದ್ದು ಇರ್ಬೋದು, ಅಥವಾ ಏನು ಅನಿಮಿಯಾ ಇರಬಹುದು, ಅಥವಾ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಈ ಥರ ಅಡಿಷನಲ್ ಮೊದಲೇ ಇದ್ದಂಥ ಹಳೆಯ ಸಮಸ್ಯೆಗಳ ಜೊತೆಗೆ ಕೋವಿಡ್ ಬಂದಿರೋದ್ರಿಂದ ಅವರ ಸಮಸ್ಯೆ ತೀವ್ರವಾಗಿ ಅದರಿಂದ ಸಾವನ್ನಪ್ಪಿರುವಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಅದರಿಂದ ಇಲ್ಲಿ ಹೆದರ್ಕೊಳ್ಬೇಕಾಗಿರೋದು ಯಾರಪ್ಪ ಅಂದರೆ, ಈಗಾಗಲೇ ತಮಗೆ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಅವರು ತುಂಬಾನೇ ಹೆದರ್ಕೊಳ್ಬೇಕಾಗುತ್ತೆ, ತುಂಬಾನೇ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಹೊರಗಡೆನೆ ಹೋಗಬೇಡಿ. ಇಂಥ ಸಮಸ್ಯೆಗಳು ಒಂದು ಪರಿಹಾರ ಸಿಗೋ ತನಕ ನೀವು ಸಾಧ್ಯವಾದಷ್ಟು ಸಾರ್ವಜನಿಕ ಸಭೆ ಸಮಾರಂಭಗಳಿಂದ ದೂರ ಇರಿ, ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿ. ಇನ್ನು ಅಂಥದ್ದು ಯಾವುದು ಸಮಸ್ಯೆ ಇಲ್ಲ, ನಾನು ಅನಿವಾರ್ಯ, ನಾನು ಕೆಲಸಕ್ಕೆ ಹೋಗುವಂಥದ್ದು ಅಥವಾ ನಾನು ಉದ್ಯೋಗ ಮಾಡುವಂಥದ್ದು ಅನಿವಾರ್ಯ ಅಂತ ಅಂದಾಗ, ಜನಗಳ ಜೊತೆ ಬೆರೆಯೋದು ಅನಿವಾರ್ಯ ಅಂತ ಅಂದಾಗ, ನಾನು ಆಗಲೇ ಹೇಳಿದಂಗೆ ಪ್ರಿಕಾಷನ್ ತಗೊಳ್ಳಿ. ಬಂದಿದೆ, ಏನು ಗಾಬರಿ ಪಡುವಂಥ ಅಗತ್ಯ ಇಲ್ಲ. ಈಗ ನಮ್ಮಲ್ಲಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅದನ್ನ ನಾವು ಅನುಸರಿಸುವಂಥದ್ದು. ಸಾಮಾನ್ಯ ಬಂದ ತಕ್ಷಣ ನಮ್ಗೆ ಏನು ಬರುತ್ತೆ, ಜ್ವರ ಕಾಣಿಸ್ಬೋದು, ಜ್ವರಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ, ನೆಗಡಿ ಬಂದರೆ ನೆಗಡಿಗೆ ಟ್ರೀಟ್ಮೆಂಟ್ ತಗೊಳ್ಳಿ, ಕೆಮ್ಮು ಬಂದಿದೆ ಕೆಮ್ಮಿಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಅದೇನಿದೆಯೋ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದು, ಸರ್ಕಾರವನ್ನು ಸಂಪರ್ಕ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗುವಂಥದ್ದು. ಜೊತೆಯಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಕುಗ್ಗೋದ್ರಿಂದ ಈ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗದೇ ಇರೋ ಹಾಗೆ ಒಂದಷ್ಟು ಎಚ್ಚರಿಕೆ ತಗೊಳ್ಳುವಂಥದ್ದು. ಜೊತೆಗೆ ವೈರಸ್ ನಮ್ಮ ದೇಹದ ಒಳಗಡೆ ಹೋದಾಗ ಅವುಗಳೆಲ್ಲ ಅವು ಬಾಧಿಸಿದಾಗೆ ನೀವು ಒಂದಷ್ಟು ಎಚ್ಚರಿಕೆ ತಗೊಳ್ಳುವಂಥದ್ದು. ಅದಕ್ಕಂತ ನೀವು ಪ್ರತಿ ಗಂಟೆಗೊಮ್ಮೆ ಬಿಸಿ ಬಿಸಿ ನೀರನ್ನು ಕುಡೀರಿ. ನಿಮ್ಗೆ ಎಷ್ಟು ಬಿಸಿ ಸಾಧ್ಯವೋ ಕುಡಿಲಿಕ್ಕಾಗುತ್ತೋ ಅಷ್ಟು ಬಿಸಿ ನೀರನ್ನು ಕುಡೀರಿ. ಕಾಯಿಸಿ ಆರಿಸಿದ ನೀರು ಕುಡಿಬಹುದಾ ಅಂತ ತುಂಬಾ ಜನ ಹೇಳ್ತಾರೆ. ಕಾಯಿಸಿ ಆರಿಸಿರೋ ನೀರೇನಪ್ಪ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಕ್ಕೆ ಆಗುವಂಥದ್ದು. ಸೊ ತಣ್ಣಗಿರೋದು ವೈರಸ್ ಏನಿದೆಯೋ ಅದಕ್ಕೊಂದು ಮ್ಯಾಕ್ಸಿಮಮ್ ಟೆಂಪರೇಚರ್ ಅಂತ ಇದೆ. ಆ ಟೆಂಪರೇಚರ್ ತನಕ ಅದು ತನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚು ಟೆಂಪರೇಚರ್ ಬಂದಾಗ ವೈರಸ್ ಸಾಯುತ್ತೆ. ಹಾಗಾಗಿ ನಾವು ಬಿಸಿ ಬಿಸಿ ನೀರನ್ನು ಕುಡಿಯುವಂಥದ್ದು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಕನಿಷ್ಠ ಗಂಟೆಗೊಮ್ಮೆ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವಂಥದ್ದು. ಬೆಳಿಗ್ಗೆ 1 ಗಂಟೆ, ಸೊ ಬೆಳಿಗ್ಗೆ ಒಂದ್ಸರಿ ಮತ್ತೆ ರಾತ್ರಿ ಒಂದ್ಸತಿ ಆ ಬಿಸಿ ನೀರಿಗೆ ಒಂದಷ್ಟು ಚಿಟಿಕೆ ಅರಿಶಿನವನ್ನ ಹಾಕೊಂಡು ಕುಡಿಯುವಂಥದ್ದು. ಸೊ ಈಗ ಮಾಡೋದ್ರಿಂದ ನಿಮ್ಗೆ ಗೊತ್ತಿದೆ, ಅರಿಶಿನಕ್ಕೆ ನಿಮಗೆ ಆಂಟಿಬಯೋಟಿಕ್ ಗುಣಗಳಿರೋದ್ರಿಂದ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಮೊಟ್ಟೆ ಅಥವಾ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಒಂದಷ್ಟು ಮೊಟ್ಟೆ ಅಥವಾ ಹಣ್ಣುಗಳನ್ನು ತಿನ್ನುವಂಥದ್ದು, ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನುವಂಥದ್ದು, ಇಂಥ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಆಹಾರ ಪದ್ಧತಿನಲ್ಲೂ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಮೆಣಸು ಇರ್ಬೋದು, ಸಾಂಬಾರ್ ಪದಾರ್ಥಗಳು ನಾವೇನು ಹೇಳ್ತೀವೋ ಇದು ಸ್ವಲ್ಪ ತೀವ್ರವಾಗಿರುವಂಥದ್ದು, ಆಸಿಡ್ ಕಂಟೆಂಟ್ ಹೆಚ್ಚಿರುವಂಥವು. ಸೊ ಇಂಥವೇನಿದಾವೋ ಇಂಥವುಗಳನ್ನು ಹೆಚ್ಚು ನಿಮ್ಮ ಅಡಿಗೆಗಳಲ್ಲಿ ಬಳಸೋದ್ರ ಮುಖಾಂತರ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಹೊರಗಡೆ ಚ್ಯವನ್ಪ್ರಾಶ್ ಥರದ್ದು ಅಂಗಡಿಗಳಲ್ಲಿ ಸಿಗ್ತವೆ, ಔಷಧಿ ಅಂಗಡಿಗಳಲ್ಲಿ, ಅಂಥದ್ದನ್ನು ನೀವು ತಗೊಳ್ಬೋದು. ಬೆಳಗ್ಗೆ 1 ಸ್ಪೂನ್ ತಗೊಳ್ಬೋದು, ರಾತ್ರಿ 1 ಸ್ಪೂನ್ ತಗೊಳ್ಬೋದು. ಸೊ ಈ ಥರ ಹಲವಾರು ಕ್ರಮಗಳನ್ನು ನೀವು ತಗೊಳ್ಳೋದ್ರ ಮುಖಾಂತರ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸರ್ಕಾರ ಇದ್ದೇ ಇದೆ ನಿಮ್ಮ ಜೊತೆ. ಸೊ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದರೂ ಸಹ ನೀವು ನೇರವಾಗಿ ಸರ್ಕಾರವನ್ನ ಸ್ಥಳೀಯ ಆಡಳಿತವನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಸರ್ಕಾರವೇ ನಡೆಸ್ತಾ ಇರುವಂಥ ಆಸ್ಪತ್ರೆಗಳಲ್ಲಿ ದಾಖಲಾಗಬಹುದು. ಸೊ ಅವ್ರು ಏನು ಪ್ರಿಕಾಷನ್ಸ್ಗಳನ್ನು ಎಚ್ಚರಿಕೆ ಕ್ರಮಗಳನ್ನು ಸೂಚಿಸ್ತಾರೋ ಅವುಗಳನ್ನು ನಾವು ಫಾಲೋ ಮಾಡೋದ್ರ ಮುಖಾಂತರ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು. ನೆನಪಿಡಿ ಸ್ನೇಹಿತರೆ, ಕರೋನಾ ಕಾಡುವಂಥ ಕಾಯಿಲೆ ಅಲ್ಲ, ಸಾವು ತರುವಂಥ ಕಾಯಿಲೆ ಅಲ್ಲ. ಹಾಗಂತ ನಾವು ಮೈ ಮರೆಯೋ ಹಾಗಿಲ್ಲ. ಸೊ ನಮ್ಮ ಎಚ್ಚರಿಕೆಯನ್ನು ನಾವು ಪಾಲಿಸಲೇಬೇಕಾಗುತ್ತೆ. ನೀವು ಧೈರ್ಯವಾಗಿರಿ, ಜಾಗೃತರಾಗಿರಿ, ಎಚ್ಚರಿಕೆಯಿಂದ ಇರಿ. ಹಾಗೆ ಸಾಧ್ಯವಾದಷ್ಟು ಸಾಮಾಜಿಕ ಅಂತರ ಇರ್ಬೋದು, ಮಾಸ್ಕ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು, ಇವುಗಳನ್ನು ಬಳಸೋದನ್ನು ಅಭ್ಯಾಸ ಮಾಡಿಕೊಳ್ಳೋದ್ರ ಮುಖಾಂತರ ಬೇರೆಯವರಿಗೂ ನಮ್ಮಿಂದ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಮಸ್ಕಾರ.